ಮಕ್ಕಳೇ, ಒಂದು ದಟ್ಟವಾದಂತಹ ಅರಣ್ಯ ಅಂದರೆ ಮರಗಿಡಗಳಿಂದ ತುಂಬಿದಂತಹ ಸುಂದರವಾದಂತಹ ಅರಣ್ಯ. ಎಲ್ಲ ಜಾತಿಯ ಮರಗಿಡಗಳು ಅಲ್ಲಿದ್ದವು. ಉತ್ತಮವಾದಂತಹ ಪರಿಸರದ ಮಧ್ಯದಲ್ಲಿ ಒಂದು ಕೆರೆ ಇತ್ತು. ಕೆರೆಯಲ್ಲಿ ಬಹಳ ವರ್ಷಗಳಿಂದ ಒಂದು ಮೊಸಳೆ ವಾಸ ಮಾಡ್ತಾಯಿತ್ತು. ಮೊಸಳೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಅದು ನೀರಿನಲ್ಲೇ ಇರತಕ್ಕಂಥದ್ದು. ಪ್ರಾಣಿಗಳು ಸಿಕ್ಕಿದ್ರೂ ತಿಂದುಬಿಡ್ತದೆ, ಮೀನುಗಳನ್ನು, ಉಳಿದ ಕೆಲವು ಸಂದರ್ಭದಲ್ಲಿ ಮನುಷ್ಯರನ್ನು ತಿಂದುಬಿಡ್ತದೆ ಅದು. ಆ ಮೊಸಳೆ ಕೆರೆಯ ಸುತ್ತಲೂ ಇದ್ದಂತಹ ಕಾಗೆಗಳು, ಪಕ್ಷಿಗಳೊಂದಿಗೂ ಗೆಳೆತನ ಮಾಡಿಕೊಂಡಿತ್ತು. ಅಂದರೆ ಅವು ಕೆರೆಗೆ ಬರುವುದಿಲ್ಲವಾಗಿತ್ತು, ನೀರು ಕುಡಿದು ಹೋಗ್ಬಿಡ್ತಿದ್ವು. ಹಾಗಾಗಿ ಮಾತನಾಡುತ್ತಾ ಅವರಿಗೂ ಗೆಳೆತನ ಇತ್ತು. ಒಮ್ಮೆ ಏನಾಯಿತು ಅಂತಂದರೆ, ಕೆರೆಯ ನೀರು ಬತ್ತುತ್ತಾ ಬಂತು, ಅಂದರೆ ಕಡಿಮೆ ಆಗುತ್ತಾ ಬಂತು. ಆಗ ಮರದ ಮೇಲಿದ್ದ ಒಂದು ಗೆಳೆಯ ಕಾಗೆ ಮೊಸಳೆಗೆ ಹೇಳಿತು, ನೋಡು ಮೊಸಳೆ, ಈ ಕೆರೆಯ ನೀರು ಆರಿ ಹೋಗ್ತಾ ಇದೆ, ಬತ್ತಿ ಹೋಗ್ತಾ ಇದೆ. ಮೊದಲಿನ ಹಾಗೆ ಅಲ್ಲ, ನೀನು ಜೀವನ ಮಾಡಲು ಕಷ್ಟ ಆಗಬಹುದು. ನಾನಂತೂ ಸದ್ಯ ಬೇರೆ ಕಡೆಗೆ ಹೋಗ್ತೇನೆ, ನೀನು ಬರೋದಿದ್ದರೆ ಬಾ. ಬೇರೊಂದು ಕೊಳವನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತು. ಮೊಸಳೆಗೂ ಹೌದು ಅಂತ ಅನಿಸ್ತು. ಕೆರೆಯನ್ನು ಬಿಟ್ಟು ಇಬ್ಬರು ಹೊರಟವು. ಕಾಗೆ ಸುಖವಾಗಿ ಹಾರುತ್ತಾ ಹೋಯಿತು. ಮೊಸಳೆ ಮಣ್ಣಿನ ಮೇಲೆ ಗುಡ್ಡ ಹತ್ತಿ ಹೋಗೋದು ಭಾಳ ಕಷ್ಟ ಆಯ್ತು, ಅದಕ್ಕೆ ಹೋಗಲಿಕ್ಕಾಗಲಿಲ್ಲ. ಆಗ ಕಾಗೆ ಏನು ಮಾಡೋದು, ನನಗಂತೂ ಬದುಕಲೇಬೇಕಲ್ಲ, ನಿನ್ನನ್ನು ಬಿಟ್ಟು ಹೋಗಲೇಬೇಕು ಅಂಥೇಳಿ ಅದು ಕಾಗೆ ಹೊರಟು ಹೋಯಿತು. ಸ್ವಲ್ಪ ದೂರ ಹೋದ ಮೇಲೆ ಮೊಸಳೆ ನಿತ್ರಾಣವಾಗಿ, ಅಂದರೆ ಶಕ್ತಿಯೇ ಇಲ್ಲದೆ ನೆಲದ ಮೇಲೆ ಬಿತ್ತು. ಮುಂದೆ ಹೋಗ್ಲಿಕ್ಕಾಗಲಿಲ್ಲ. ನೀರಡಿಕೆ, ಹಸಿವು ಎಲ್ಲ ಆಗಿದೆ. ಏನು ಮಾಡೋದು? ಕಾಗೆ ಹೇಳಿದ ಕೂಡಲೇ ಒಪ್ಪಿಬಿಟ್ಟನಲ್ಲ ಅಂಥೇಳಿ ಬೇಸರ ಪಡುತ್ತಾ ಬಿದ್ದುಕೊಂಡಿತ್ತು. ಅಷ್ಟರಲ್ಲಿ ಒಬ್ಬ ಮನುಷ್ಯ ತನ್ನ ಎತ್ತಿನ ಗಾಡಿಯೊಂದಿಗೆ ಅಲ್ಲಿ ಬರ್ತಾನೆ. ನೋಡಿದ. ಮನುಷ್ಯರಲ್ಲಿ ಮಾನವೀಯತೆ ಇರ್ತದೆ, ಕೆಲವೇ ಜನ ಅದಿಲ್ಲದೆ ಇದ್ದವರು ಇರ್ತಾರೆ. ಆ ಮನುಷ್ಯ ಮೊಸಳೆ ಎನ್ನುವಂತಹ ತನ್ನ ತಿನ್ನುವಂತಹ ಪ್ರಾಣಿ ಎಂಬ ದ್ವೇಷವನ್ನು ಮಾಡಲಿಲ್ಲ. ಕಷ್ಟದಲ್ಲಿದ್ದಂತಹ ಮೊಸಳೆ ತಾನು ಸಹಾಯ ಮಾಡಲೇಬೇಕು ಅಂತ ತಿಳಿದು ಆ ಮೊಸಳೆಯನ್ನು ಎತ್ತಿಕೊಂಡು ತನ್ನ ಗಾಡಿಯಲ್ಲಿ ಹಾಕಿಕೊಂಡ. ಗಾಡಿಯನ್ನು ನಿಧಾನವಾಗಿ ಒಂದು ಕೊಳದ ಸಮೀಪ ತಂದು ಬಿಡುವಷ್ಟರಲ್ಲಿ ಮೊಸಳೆ ಹೇಳಿತು, ಅಯ್ಯೋ, ನಾನಿನ್ನೂ ಮುಂದೆ ನಡೆಯಲಾರೆ, ಒಂದು ಹೆಜ್ಜೆಯನ್ನು ನಾನು ಹೋಗಲಾರೆ, ಒಂದು ಇಂಚು ಸರಿಯಲಾರೆ, ದಯಮಾಡಿ ಮನುಷ್ಯ ನನ್ನನ್ನು ಸ್ವಲ್ಪ ಮುಂದೆ ನೀರಲ್ಲಿ ಬಿಡು ಅಂತ ಹೇಳಿತು. ಆಗ ಮನುಷ್ಯ ಒಪ್ಪಿಕೊಂಡ, ಇನ್ನೂ ಸಹಾಯ ಮಾಡೋಣ ಅಂಥೇಳಿ ಇನ್ನೊಂದು ಕೊಳದ ಸಮೀಪದ ಆ ಕೆರೆಯ ನೀರಿನಲ್ಲೇ ಕಾಲು ಹೋಗುವ ಹಾಗೆ ಗಾಡಿಯನ್ನು ತೆಗೆದುಕೊಂಡು ಹೋದ. ಮೊಸಳೆಯನ್ನು ಬಿಟ್ಟ ಕೂಡಲೇ ಆ ಮೊಸಳೆ ಮುಂದಿನ ಎತ್ತುಗಳ ಕಾಲುಗಳನ್ನು ತಿನ್ನುವುದಕ್ಕಾಗಿ ಹಿಡಿದೇ ಬಿಟ್ಟಿತು. ಮನುಷ್ಯ, ಅಯ್ಯೋ, ನಾನು ನಿನ್ನ ಜೀವ ಉಳಿಸಿದ್ದೇನೆ ಮೊಸಳೆ, ಪಾಪ ಈ ಎತ್ತುಗಳು ನಿನ್ನನ್ನು ಅಲ್ಲಿಂದ ಇಲ್ಲಿಯವರೆಗೆ ಹೊತ್ತು ತಂದಿವೆ, ಅದನ್ನು ನೀನು ತಿನ್ನಲು ಹೊರಟಿಯಲ್ಲ, ಎಂಥ ಕೃತಜ್ಞತೆ ನಿನ್ನದು. ಹಸಿವೆ ಆಗಿದೆ ನನಗೆ, ತಿಂತೇನೆ ನಾನು, ಏನು ಮಾಡೋದು? ಆಗ ಅಲ್ಲೇ ಕುಳಿತಂತಹ ಮೊಲ ಎಲ್ಲವನ್ನು ನೋಡ್ತಾ ಇತ್ತು. ಏ ಮಾನವ, ನಿನ್ನ ಚಾವಟಿಯಿಂದ ಆ ಮೊಸಳೆಯ ತಲೆಯ ಮೇಲೆ 2 ಹೊಡೆದು ಬಿಡು. ಮನುಷ್ಯ ತಡ ಮಾಡಲಿಲ್ಲ. ಶಕ್ತಿಯಿಂದ 2 ಏಟು ಹೊಡೆದೇ ಬಿಟ್ಟ ಮೊಸಳೆಗೆ. ಮೊಸಳೆ ಬಿಟ್ಟು ಹೋಯಿತು. ಇವನು ತನ್ನ ಗಾಡಿಯನ್ನು ತೆಗೆದುಕೊಂಡು ಮನುಷ್ಯ ಹೊರಗೆ ಬಂದ. ಹೊರ ಬಂದ ನಂತರದಲ್ಲಿ
ಮೊಸಳೆಗೆ ಮೊಲದ ಮೇಲೆ ಭಾಳ ಸಿಟ್ಟು ಬಂದಿತ್ತು. ಮೊಸಳೆಯೇ, ಯಾಕೆ ಹೀಗೆ ಮಾಡಿದೆ ನೀನು ಮನುಷ್ಯನಿಗೆ? ನಿನ್ನನ್ನು ಉಳಿಸಿದವನು ಅಲ್ವ ಅವನು? ಆಗ ಮೊಸಳೆ, ಹೋಗೋ ನೀನು, ಚಿಕ್ಕದಾದರೂ ನಿನ್ನ ಸೊಕ್ಕೆಷ್ಟು ನಿಂದು ಮೊಲವೇ. ನಾನು ತಿನ್ನುವ ಆಹಾರವನ್ನು ತಿಂದು ನಾನು ಸುಖವಾಗಿರ್ತಿದ್ದೆ, ಹೊಟ್ಟೆ ತುಂಬಿರ್ತಿತ್ತು ನನಗೆ. ಮನುಷ್ಯನಿಗೆ ನೀನು ಬುದ್ಧಿಯನ್ನು ಹೇಳಿದೆಯಲ್ಲ, ಸಹಾಯ ಮಾಡಿದೆಯಲ್ಲ ಅಂಥೇಳಿ ಮೊಲವನ್ನೇ ತಿನ್ನಬೇಕು ಅಂತ ಹೋಯಿತು. ಮೊಲ ಹೇಳಿತು ದೂರದಲ್ಲಿ ಹೋಗಿ, ನೋಡು, ಮನುಷ್ಯ ಸುಮ್ಮನೆ ಹೋಗಲಿಲ್ಲ, ನೀನು ಕೃತಜ್ಞನಾಗಿದ್ದಿ. ಅವನು ನಿನಗೆ ಸಹಾಯ ಮಾಡಿದರೆ ಅವನ ಎತ್ತುಗಳನ್ನೇ ತಿನ್ನುವಂಥವನು ಇನ್ನು ಮುಂದೆ ನೀನು ಅವನನ್ನೂ ತಿಂತೀಯೇ, ಈ ಕೊಳಕ್ಕೆ ಬರುವ ಜನರನ್ನೂ ತಿಂತೀಯೇ. ಹಾಗಾಗಿ ಬಲೆಯನ್ನು ತರಲಿಕ್ಕೆ ಹೋಗಿದ್ದಾನೆ. ಈಗ ಹಿಡಿದು ನಿನ್ನನ್ನು ನೋಡು, ನಿನ್ನ ಪರಿಸ್ಥಿತಿ ಏನಾಗ್ತದೆ ಎಂಬುದಾಗಿ ಹೇಳಿದಾಗ, ಓ, ತಾನು ಇಷ್ಟು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಆ ಮೊಸಳೆಗೆ ಗೊತ್ತಾಗ್ತದೆ. ಮನುಷ್ಯ ಸಹಾಯ ಮಾಡಿದ್ದಕ್ಕೆ ತಾನು ಉಪಕಾರ ಮಾಡಬೇಕಾಗಿತ್ತು, ಅದನ್ನು ಬಿಟ್ಟು ಅಪಕಾರ ಮಾಡಿದನಲ್ಲ ಅಂಥೇಳಿ ಆಗ ಅದಕ್ಕೆ ಗೊತ್ತಾಗ್ತದೆ. ಅಷ್ಟರಲ್ಲಿ ಮನುಷ್ಯ ಹೋದವನು ಒಂದೇ ಇಬ್ಬರನ್ನು ಕರೆದುಕೊಂಡು ಬಂದು ಬಲೆಯನ್ನು ತಂದಿದ್ದಾನೆ. ಬಲೆಯನ್ನು ಹಾಕಿ ಮೊಸಳೆಯನ್ನು ಹಿಡಿಯುವುದಕ್ಕೆ ಮುಂದಾಗ್ತಾರೆ. ಇಲ್ಲಿವರೆಗೆ ಒಂದು ಕಥೆ. ಯಾರಿಗೂ ಮೋಸ ಸರಿಯಲ್ಲ, ಯಾರೂ ಮೋಸ ಮಾಡಬಾರ್ದು. ಒಬ್ಬರಿಗೆ ಮೋಸ ಮಾಡಲಿಕ್ಕೆ ಹೋದರೆ ಅದರಿಂದ ನಮಗೆ ಅಪಾಯ ಹೆಚ್ಚು. ಸಹಾಯ ಮಾಡದವರಿಗೆ ಉಪಕಾರ ಮಾಡಬೇಕು, ಅದು ನಮಗೂ ಒಳ್ಳೆಯದು, ಬೇರೆಯವರಿಗೂ ಒಳ್ಳೆಯದು, ನಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.